ಜನ ಬಂದಿರ್ತಾರೆ. ಸ್ಟಾರ್ಟ್ 2 ಗಂಟೆ ಟೈಮ್ ನೋಟ ನಡ್ಸಕ್ಕೆ ಬಿಡಬಾರ್ದು. 2 ಗಂಟೆ ಶೋನೇ ಬ್ಯಾನ್ ಆಗಬೇಕು. ಪಕ್ಕ ಆನ್ಲೈನ್ ಟಿಕೆಟ್ ಯಾವ ಕಾರಣಕ್ಕೂ ಇವರು 100% ಟಿಕೆಟ್ ಮಾಡ್ಕೊಳ್ಳೋದಿಲ್ಲ. 100 ಅಲ್ಲಿ ತಗೊಂಡು ಏನ್ ಮಾಡ್ತಿದ್ದಾರೆ, ಹೊರಗಡೆ ಮಾಡ್ಕೊಳ್ತಾರೆ. ಜನಗಳಿಗೆ ಅನ್ಯಾಯ ಆಗ್ತಿದೆ. ಇದು ತುಂಬಾ ಅನ್ಯಾಯ. ಇದು ನಿಲ್ಬೇಕು. ಕೊಳ್ಳಿ ನಮ್ಮ ಟಿಕೆಟ್ ಕೊಳ್ಳಿ. ನಾವು ಫಿಲಮ್ ನೋಡ್ತೀವಿ. 70% ಆನ್ಲೈನ್ ಅಲ್ಲಿ ಕೊಟ್ಕೊಳ್ಳಿ. 30% ಏನು ಎಲ್ಲರೂ ಆನ್ಲೈನ್ ಅಲ್ಲೇ ತಗೊಳ್ಳೋದಿಲ್ಲ ಸರ್. ದುಡ್ಡು ಕೊಡ್ತೀವಿ. ಅಮೆರಿಕ ಅಲ್ಲ ಇದು, ಇಂಡಿಯಾ ಸರ್. ಇದೇ ತರ ಮಾಮೂಲಿ ಕೇಳಬೇಕು. ಫಿಲಮ್ ನೋಡಕ್ ಬಂದಿದ್ದೀವಿ. ಎಲ್ಲ ಟೈಮಲ್ಲೂ ಇವ್ರು ಆನ್ಲೈನ್ ಬುಕ್ ಮಾಡ್ಕೊಳ್ಳೋದಿಲ್ಲ ಸರ್. ಬೇರೆ ಟೈಮಲ್ಲಿ ಇಂಥ ಜನನೇ ಇಲ್ಲಿ ಬಂದು ಪಿಕ್ಚರ್ ನೋಡಿ ಇವರಿಗೆಲ್ಲ ಚಿತ್ರರಂಗೆ ದುಡ್ಡು ಮಾಡ್ಕೊಟ್ಟಿರೋದು. ಅಲ್ಲೆಲ್ಲ ಬುಕ್ ಮಾಡ್ತಾರೆ. ಏನು ಮಾಡ್ತಾರೆ ಮತ್ತೆ ಲೇಡೀಸ್ ಎಲ್ಲ ಬರ್ತಾರೆ. ಇಲ್ಲ ಸ್ವಲ್ಪ ನೋಡಿ, ಲೇಡೀಸ್ ಎಲ್ಲ ಬರ್ತಾರೆ ನೋಡಿ. ಕೊಡಬೇಕು ಅವೆಲ್ಲ. ಬ್ಲ್ಯಾಕ್ ಟಿಕೆಟು ಮಾರೋದು ಅವೆಲ್ಲ ಬೇಡ. ಹೇಳಬೇಕು. ಟಿಕೆಟ್ ಬ್ಲ್ಯಾಕ್ ಟಿಕೆಟ್ ಬರೋಂಗಿಲ್ಲ. ಟಿಕೆಟ್ ಕೊಡ್ಬೇಕು. ಆನ್ಲೈನ್ ಏನಿಲ್ಲ, ಬೇರೆ ಟಿಕೆಟ್ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಟಾಕೀಸ್ ಬಂದಾಗತ್ತೆ ಅಷ್ಟೇ. ಬರೀ ಅಕ್ಕ ಬಾ ಅಕ್ಕ ಹೇಳಿ ಮಾತಾಡಿ. ಕೊಡ್ತಾ ಇಲ್ಲ ಟಿಕೆಟ್. ಹೇಳಿ ಮಾಡ್ಕೊಂತಾರಲ್ಲ ಟಿಕೆಟ್ ನಿಯತ್ತ ಕೊಡ್ಬೇಕು. ನಮ್ಮ ಟಿಕೆಟ್ ಎಲ್ಲ ಬರೀ 100-200 ರೂಪಾಯಿ ಮಾರ್ಕೊಂತಾರೆ ಟಿಕೆಟ್. 70% ಹೋದ್ರು ನೀವು 30% ಆಲ್ಮೋಸ್ಟ್ ಟಿಕೆಟ್ ಕೊಡ್ಲೇಬೇಕು. ಅವರು ಯಾಕೆ ಕೊಡ್ತಾರೆ ಟಿಕೆಟ್? ಟಿಕೆಟ್ ಮ್ಯಾನೇಜರ್ ಅವನು ಬರ್ತಾರೆ, ಮ್ಯಾನೇಜರ್ ಬರ್ತಾರೆ. 200 ರೂಪಾಯಿ ಟಿಕೆಟ್ ಮಾಡ್ಕೊಂತಾರೆ. ಕೊಡ್ತೀವಿ ಅಂದ್ರೆ ಆ ಗೇಟು ವಿಂಡೋ ಯಾವ್ದು ಇರ್ಕೂಡ್ದು ಥಿಯೇಟರ್ ಅಲ್ಲಿ. ಇನ್ಮೇಲೆ ಯಾವ ಫಿಲಮ್ ಆದ್ರೂ ಆನ್ಲೈನ್ ಅಲ್ಲೇ ಕೊಡ್ಬೇಕು. ಅವರು ಪ್ರತಿಯೊಂದು ಟಿಕೆಟ್ ಆನ್ಲೈನ್ ಅಲ್ಲಿ ಕೊಟ್ಟು ನಡೆಸಬೇಕು. ಇನ್ಮೇಲೆ ಕನ್ನಡ ಚಿತ್ರರಂಗ ಬರೀ ಆನ್ಲೈನ್ ಅಲ್ಲೇ ನಡಿಬೇಕು. ಇನ್ಮೇಲೆ ಥಿಯೇಟರ್ ಅಲ್ಲಿ ಯಾರು ಒಂದು ಟಿಕೆಟ್ ಖರೀದಿ ಮಾಡ್ಕೊಡ್ದು. ಹಳ್ಳಿಯವ್ರು ಯಾರು ಬರಬಾರ್ದು. ಎಲ್ಲ ಅಮೆರಿಕ, ರಷ್ಯಾ, ಆಸ್ಟ್ರೇಲಿಯಾನೇ ಆಗೋದು ಸರ್. ಇರೋದು ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾ ಇರಲ್ಲ. ಎಲ್ಲರ ತಗೊಂಡು ಮೊಬೈಲ್ ಇದೆಯಾ? ಹಳ್ಳಿ ಕಡೆಯಿಂದ ಬರೋಂತ ಫೋನ್ ಪೇ, ಗೂಗಲ್ ಪೇ ಅಕೌಂಟ್ ಅಲ್ಲಿ ಇದೆಯಾ? ಅದನ್ನ ಯೋಚನೆ ಮಾಡ್ಬೇಕು ಇವ್ರು. ಆಲ್ಮೋಸ್ಟ್ 70% 80% ಕೊಟ್ಕೊಂಡು 20% ಬಂದವ್ರಿಗೆ ಕೊಟ್ಟಿದ್ರೆ ಖುಷಿ ಪಡ್ತಾರೆ ಎಲ್ಲ ಜನ. ಮಕ್ಕಳಿಗೆಲ್ಲ ರಜಾ ಬಂದಿದೆ. ಊರಿಂದ ಬಂದಿರ್ತಾರೆ ಕೆಲವರು. ಊರಿಂದ ಬಂದಿದ್ರೆ ಏನಕ್ಕೆ ನೋಡ್ಕೊಂಡು ಅಂತ ಬಂದಿರ್ತಾರೆ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲರೂ ಅವ್ರ ಪಡಿ. ಅವರು ಬಂದಿರ್ತಾರೆ ಸಂಡೆ ಅಂತ. ಅದನ್ನ